ಅವ್ರು ಹೀಗೆ ಮಾತಾಡ್ತಿದ್ದಾರೆ. ನಾನು ಬರ್ತೆ ಹೋದ್ರೆ ಏನಂತೆ? ಇಷ್ಟು ವರ್ಷ ಇವ್ರ ಜೀವನದಲ್ಲಿ ನಾನು ಇರಲೇ ಇರಲಿಲ್ಲ. ಆಗ ಬರ್ತ್ಡೇ ಏನು ಮಾಡಿರ್ಲಿಲ್ವಾ? ಈಗ ನಾನು ಇದ್ರೆ ಮಾತ್ರ ಮಾಡೋದು ಅಂತಿದ್ದಾರೆ. ಈಗ ಹೇಗೆ ಹೋಗೋದು ಅಲ್ಲಿಗೆ? ಅದರಲ್ಲೂ ನವಮಿ ಹತ್ರ ಅವ್ರ ಮನೆಗೆ ಹೋಗೋದು ಅಂತ ಹೇಗೆ ಹೇಳೋದು? ಅವಳು ನಿನ್ಗೆ ಹೇಗೆ ಪರಿಚಯ ಅಂತ ಕೇಳಿದ್ರೆ ಏನು ಹೇಳೋದು? ಪರಿಚಯ ಇದ್ರು ಇಷ್ಟು ದಿನ ಹೇಳಿಲ್ಲ ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ಹೇಳ್ದೆ ಹೋದ್ರೆ ಅವಳು ನನ್ನ ಮೇಲೆ ಅನುಮಾನ ಪಡ್ತಾಳೆ. ಈಗ ಹೋದ್ರೂ ತಪ್ಪಾಗುತ್ತೆ, ಹೋಗದೆ ಇದ್ರೂ ತಪ್ಪಾಗುತ್ತೆ. ಅಕಸ್ಮಾತ್ ಅವಳಿಗೆ ಹೇಳ್ದೇನೆ ಅಲ್ಲಿಗೆ ಹೋದ್ರೆ ಇಲ್ಲ, ಅದು ತಪ್ಪಾಗುತ್ತೆ. ಯಾಕಂದ್ರೆ ಅವರು ನನಗೆ ಹೇಳ್ದಾಗೆ ಅವ್ರಿಗೂ ಹೇಳಿರ್ತಾರೆ. ಅವಳಂತೂ ಖಂಡಿತ ಹೋಗ್ತಾಳೆ. ಅಂದಮೇಲೆ ನಾನೇನು ಸಿಕ್ಕಾಕೊಳ್ಳಲ್ವಾ? ನಾನು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದ ರಹಸ್ಯ ಈಗ ಗೊತ್ತಾಗ್ಬಿಡುತ್ತೆ. ನಾವೀಗ ಪ್ರೇಮಿಗಳಾಗಿ ಉಳ್ದಿಲ್ಲ. ಆದರೆ ನಿಮ್ಮಿಬ್ರಿಗೂ ಏನು ಸಂಬಂಧ ಅಂತ ಕೇಳಿದ್ರೆ ನನ್ಗೇನು ಹೇಳಿ? ಆಮೇಲೆ ಅವಳು ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಮೊದಲೇ ಅವಳು ನನ್ನ ಮದುವೆ ಮಾಡಬೇಕು ಅಂತ ಓಡಾಡ್ತಿದ್ದಾಳೆ. ನಾನು ಬೇಡ ಅಂತಿದ್ದೀನಿ. ಇದೆಲ್ಲ ಗೊತ್ತಾದ್ರೆ ಅವಳು ಸುಮ್ಮನೆ ಇರ್ತಾಳ? ಖಂಡಿತ ನನ್ನ ಮದುವೆ ಆಗೋವರೆಗೂ ಬಿಡಲ್ಲ. ಇದೆಲ್ಲ ಆಗ್ಬಾರ್ದು ಅಂದ್ರೆ ನಾನು ಅಲ್ಲಿಗೆ ಹೋಗ್ಬಾರ್ದು. ಆದ್ರೆ ಹೋಗ್ಲಿಲ್ಲ ಅಂದ್ರೆ ಆ ಪಾಪು ಸಂತೋಷನ ಕಿತ್ಕೊಂಡ್ ಹಾಗಾಗುತ್ತಲ್ವಾ? ನನ್ನಿಂದಾಗಿ ಆ ಪಾಪು ಸಂತೋಷ ಯಾಕೆ ಕೇಳಬೇಕು? ಅಯ್ಯೋ ದೇವ್ರೆ, ಹೀಗೆ ಯೋಚನೆ ಮಾಡ್ತಿದ್ರೆ ನನ್ನ ತಲೆ ಕೆಟ್ಟು ಹೋಗ್ಬಿಡುತ್ತೆ ಅಷ್ಟೇ. ಹಾ, ಯಾವುದಕ್ಕೂ ನವಮಿ ಬರಲಿ. ಅವಳೇನು ಡಿಸೈಡ್ ಮಾಡಿದಾಳೆ ಅಂತ ನೋಡಿಕೊಂಡು ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಯಾರೋ ನೀನು? ನನ್ನ ಕಾರಿಗೆ ಯಾಕೋ ಅಡ್ಡ ನಿಂತಿದ್ಯಾ? ಸಾಯಕ್ ನನ್ನ ಕಾರೇ ಬೇಕಿತ್ತಾ? ನೀನು ಚಿರುಜೀವನಕ್ಕೆ ಅಡ್ಡ ನಿಂತಿರ್ಬೇಕಾದಾಗ ನಾನು ನಿನ್ನ ಕಾರ್ಗೆ ಅಡ್ಡ ನಿಲ್ಲೋದ್ರಲ್ಲಿ ತಪ್ಪೇ ಇಲ್ಲ. ಏನ್ ಹೇಳ್ತಾ ಇದ್ಯಾ ನೀನು? ನನ್ನ ಚಿರು ವಿಷಯ ನಿನಗೆ ಗೊತ್ತಿದೆ ಅಂದ್ರೆ ಹೇಳು, ಯಾರು ನೀನು? ನನ್ನ ಫಾಲೋ ಮಾಡ್ತಿದ್ಯಾ? ನನಗೆ ಸಿಗ್ಬೇಕಾಗಿರೋ ಹುಡುಗಿ ಹಿಂದೆನೆ ಹೋದವನಲ್ಲ. ಅಂಥದ್ರಲ್ಲಿ ಬೇರೆ ಹುಡುಗಿರ ಹಿಂದೆ ಹೋಗೋ ಕೆಟ್ಟ ಬುದ್ಧಿ ನನಗಿಲ್ಲ. ಹಾಗಾದ್ರೆ ನೀನ್ ಯಾರು ಹೇಳು? ಅದು ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಆದ್ರೆ ನೀನ್ ಯಾರು, ನಿನ್ಗೇನ್ ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ಚಿರುತಾನೆ ಬೇಕು. ನೀನು ಅವನ ಪ್ರೀತಿಗೋಸ್ಕರ ತಾನೇ ಹೊರಡ್ತಾ ಇರೋದು. ಏನ್ ಹೇಳ್ತಾ ಇದೀಯ ನೀನು? ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಯಾರು ನೀನು? ಕೇಳಿದ್ದನ್ನ ಪದೇ ಪದೇ ಕೇಳಬೇಡ ಅಮೂಲ್ಯ. ನಾನು ಹೇಳ್ತಿರೋದು ಸತ್ಯನೋ ಇಲ್ವೋ ಹೇಳು. ನನ್ನ ಹೆಸರು ನಿನಗೆ ಗೊತ್ತಿದೆ ಅಂದಮೇಲೆ ನಾನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಸುಳ್ಳು ಹೇಳಿದ್ರು ಅದು ನಿನಗೆ ಗೊತ್ತಾಗುತ್ತೆ ಅನ್ನೋದು ನನಗೆ ಗೊತ್ತಾಯ್ತು. ನಿಜ ಹೇಳ್ತೀನಿ ಕೇಳು. ಚಿರು ಅಂದ್ರೆ ನನಗೆ ಪ್ರಾಣ. ಅವನ ಹೆಸರಲ್ಲೇ ನಾನು ಉಸಿರಾಡ್ತಿರೋದು. ಆದ್ರೆ ಆ ಉಸಿರನ್ನ ಆ ನವಮಿ ಅನ್ನೋಳು ಕಿತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಬದುಕಿದ್ರು ಜೀವಂತ ಶವವಾಗಿದ್ದೀನಿ. ನನಗೆ ನನ್ನ ಚಿರು ಬೇಕು. ನಾನು ನಿನಗೆ ಚಿರುನ ಕೊಡಿಸ್ತೀನಿ. ಬದಲಿಗೆ ನೀನೇನು ಕೊಡ್ತೀಯಾ? ನಿನ್ ಮಾತನ್ನ ನಾನು ಹೇಗೆ ನಂಬೋದು? ನನ್ನ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಂಡು ನನ್ನ ಆಟಾಡ್ಸ್ತಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ಯಾಕಂದ್ರೆ ನಿನ್ನಂತ ಬ್ಲ್ಯಾಕ್ ಮೇಲರ್ಗಳಿಗೆ ಶ್ರೀಮಂತರ ಮನೆ ಹುಡುಗಿ ವಿಷಯ ತಿಳ್ಕೊಂಡು ಅವ್ರ ಹತ್ರ ಬೇಕಾದಷ್ಟು ದುಡ್ಡು ಕಿತ್ಕೊಂಡು ಹೋಗತ್ತಾನೆ ನಿಮ್ ಕಸ್ಬು. ನನಗೆ ಆ ಥರ ಬುದ್ಧಿ ಇದ್ದಿದ್ರೆ ಹೀಗೆ ನೀನು ಎದುರು ನಿಂತ್ಕೊಂಡು ಮಾತಾಡೋ ಅವಶ್ಯಕತೆ ನನಗಿರಲಿಲ್ಲ. ಫೋನ್ ಮಾಡಿ ಹೆದರಿಸಿದ್ರೆ ನನ್ನ ಕಾಲ ಹತ್ರ ನೀನು ದುಡ್ಡು ತೊಗೊಂಬಂದು ಇಟ್ಟು ಹೋಗ್ತಿದ್ದೆ. ನಾನು ನಿನ್ನ ಎದುರಿಗೆ ನಿಂತಿದ್ದೀನಿ ಅಂದರೆ
ನನಗೆ ಬೇಕಾಗಿರೋದು ದುಡ್ಡಲ್ಲ ಅನ್ನೋದು ನಿನಗೆ ಇಷ್ಟೊತ್ತಿಗಾಗಲೇ ಚೆನ್ನಾಗಿ ಗೊತ್ತಿರ್ತಿತ್ತು. ಆದರೂ ನಿನಗೆ ನಂಬಿಕೆ ಬರ್ತಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಏಕಾಏಕಿ ಬಂದು ಕಳ್ದೋಗಿರೋ ಪ್ರೀತಿನ ಹುಡ್ಕೊಡ್ತೀನಿ ಅಂದ್ರೆ ಹೇಗ್ ನಂಬಕ್ಕಾಗತ್ತೆ? ಚಿರು ಈಗ ನನ್ನ ಪ್ರೀತಿಸ್ತಾ ಇಲ್ಲ, ಅವನ್ ಪ್ರೀತಿಸ್ತಾ ಇರೋದು ನವಮೀನ ಅಂತ ನಿನಗ್ ಗೊತ್ತಿಲ್ವಾ? ಅವನ್ ಪ್ರೀತಿ ಪಡೆಯೋಕೆ ನನ್ನಿಂದಾನೇ ಆಗಿಲ್ಲ ಅಂದ್ಮೇಲೆ ನೀನ್ ಹೇಗ್ ಅವ್ನ್ ನನ್ ಸಿಗೋ ಹಾಗೆ ಮಾಡ್ತೀಯ? ಈ ಪ್ರಮೋದ್ ಮನಸ್ಸು ಮಾಡಿದ್ರೆ ಆಗಲ್ಲ ಅನ್ನೋ ಮಾತೇ ಇಲ್ಲ. ಇವನು ಪ್ರೀತಿಗೋಸ್ಕರ ಪ್ರಾಣ ಕೊಡದೇ ಇರ್ಬೋದು, ಆದ್ರೆ ಅದನ್ನ ಪಡ್ಕೊಳ್ಳೋಕೆ ಇನ್ನೊಬ್ರು ಪ್ರಾಣ ತೆಗಿಯೋದಕ್ಕೆ ಇಂಜರಿ ಅಲ್ಲ. ಅಂದ್ರೆ ನನ್ ಪ್ರೀತಿನ ನಂಗೆ ಕೊಡ್ಸೋದಕ್ಕೆ ಆ ನವಮಿ ಪ್ರಾಣ ತೆಗಿತೀಯಾ? ಅಂತ ತಪ್ಪು ಈ ಜನ್ಮದಲ್ಲೇ ಮಾಡಲ್ಲ ನಾನು. ಮತ್ತಿನ್ನೇನ್ ಮಾಡ್ತೀಯಾ? ನನ್ ದಾರಿಗೆ ಅಡ್ಡ ಆಗಿರೋಳೆ ಆ ನವಮಿ. ಅವಳು ಜೀವಂತವಾಗಿರೋವರೆಗೂ ಚಿರು ನನಗ್ ಸಿಗೋದಿಲ್ಲ. ಮೊದಲು ಅವಳ ಕತೆ ಮುಗಿದ್ರೆ ನನ್ನ ಚಿರು ಕತೆ ಶುರು ಆಗೋದು. ಹೇಳು, ಅವಳನ್ನ ಸಾಯಿಸ್ತೀಯಾ? ಹೇಳದ್ನಲ್ಲ, ನಾನು ನೋವಿನ ಸಾಯಿಸಲ್ಲ, ಆದ್ರೆ ನಿನಗೆ ನಿನ್ ಚಿರು ಸಿಗುವಾಗ ಮಾಡ್ತೀನಿ, ಅಷ್ಟು ಮಾತ್ರ ಹೇಳ್ಬೋದು. ಆ ನವಮಿಗೆ ಏನು ಮಾಡಲ್ಲ ಅಂತೀಯ ಅಂದ್ಮೇಲೆ ಅವರಿಬ್ರನ್ನ ಹೇಗ್ ದೂರ ಮಾಡ್ತೀಯಾ? ನೀನು ಆ ನವಮಿಗೆ ಏನು ಮಾಡಲ್ಲ ಅಂತ ಕೇಳಿದ್ರೆ ನಿನ್ ಮೇಲೆ ಅನುಮಾನ ಜಾಸ್ತಿ ಆಗ್ತಿದೆ. ಸುಮ್ನೆ ನನ್ನ ಆಟ ಆಡ್ಸೋಕೆ ತಾನು ಈ ತರ ಎಲ್ಲ ಮಾಡ್ತಿರೋದು. ನನ್ನ ಆಟ ಆಡ್ಸೋದ್ರಿಂದ ನಿನಗೇನ್ ಸಿಗುತ್ತೆ? ನನಗೆ ನನ್ನ ಪ್ರೀತಿ ಸಿಗುತ್ತೆ. ಏನ್ ಹೇಳ್ತಾ ಇದೀಯಾ? ನನ್ ಪ್ರೀತಿನ ನನಗ್ ಕೊಡ್ಸೋದ್ರಿಂದ ನಿನ್ ಪ್ರೀತಿ ಸಿಗುತ್ತಾ? ಹೇಗೆ? ನೀನ್ ಹೇಳ್ತಿರೋದು ನನ್ಗೇನು ಅರ್ಥ ಆಗ್ತಾ ಇಲ್ಲ. ವೈಟ್, ನಿನಗೆ ಅರ್ಥ ಆಗೋ ಥರ ಹೇಳ್ತೀನಿ ಕೇಳು. ನೀನು ಹೇಗೆ ಚಿರುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಯೋ ಹಾಗೆ ನಾನು ನವಮಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನಾನು ಬೇರೆ ಯಾರೂ ಅಲ್ಲ, ನವಮಿನ ಪ್ರೀತಿ ಮಾಡ್ತಿರೋ ಹುಡುಗ. ಅವಳು ನನ್ನವಳಾಗಬೇಕು ಅಂತ ಹಂಬಲಿಸ್ತಿರೋನು. ಒಳ್ಳೇದಾಗ್ಲಿ. ಅಂಕಲ್, ನನಗೆ ಆಶೀರ್ವಾದ ಮಾಡಿ. ಯಾಕೆ ಅಂಕಲ್ ನನಗೆ ಆಶೀರ್ವಾದ ಮಾಡೋದಿಲ್ವಾ? ನಿನಗೆ ಆಶೀರ್ವಾದ ಮಾಡೋಕ್ಕೆ ನಾನು ಯಾರು ಹೇಳು? ನಾನು ಯಾಕೆ ನಿನಗೆ ಆಶೀರ್ವಾದ ಮಾಡಬೇಕು? ಇಷ್ಟು ದಿವಸ ಇಲ್ಲದೆ ಇರೋ ಆಶೀರ್ವಾದ ಇವತ್ತು ಬೇಕಾ? ಯಾಕೆ ಅಂಕಲ್, ನಾನು ನಿಮ್ ಮನೆ ಕಡೆ ಬರ್ಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದೀರಾ? ಹೇಳಿದ್ನಲ್ಲ ಅಂಕಲ್, ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ. ಕೆಲಸ ಇದೆ ಅಂತ ನಿಮ್ಮ ಮನೆಗೆ ಹೋಗೋದು ಬಿಟ್ಟಿದ್ದೀಯಾ? ಹೋಗ್ಲಿ, ಚಿರುನ ಭೇಟಿ ಆಗೋದು ಬಿಟ್ಟಿದ್ದೀಯಾ? ಇಲ್ಲ ತಾನೆ? ಹಾಗಾದ್ರೆ ನಮ್ಮ ಮನೆಗೆ ಯಾಕೆ ಬರಲಿಲ್ಲ? ಹಿರಿಯರಂದ್ರೆ ನಿನಗೆ ಗೌರವ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ. ಅದೆಲ್ಲ ಸುಳ್ಳು ಅಂತ ಈಗ ಗೊತ್ತಾಗ್ತಾ ಇದೆ. ಅಂಕಲ್ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಈಗ್ಲೂ ನಿಮ್ ಮೇಲೆ ಅಷ್ಟೇ ಗೌರವ ಪ್ರೀತಿ ಎಲ್ಲಾನು ಇದೆ. ಕೆಲಸದ ಒತ್ತಡದಲ್ಲಿ ಬರಕ್ಕಾಗ್ಲಿಲ್ಲ ಅಷ್ಟೇ. ಇನ್ಮೇಲೆ ಹೀಗೆಲ್ಲ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ದಿನ ಬಂದು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀನಿ, ಸರಿನಾ? ಅದೆಲ್ಲ ಏನು ಬೇಡ. ಈಗ ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು. ಹಾಗಾದ್ರೆ ಮಾತ್ರ ನಾನು ನಿನ್ನನ್ನು ಒಪ್ಕೋತೀನಿ. ಶಿಕ್ಷೆನಾ? ಏನಪ್ಪ ಶಿಕ್ಷೆ ಕೊಡ್ತೀಯಾ? ಶಿಕ್ಷೆ ಕೊಡೋಂಥ ತಪ್ಪು ಇವಳೇನ್ ಮಾಡಿದ್ದಾಳೆ? ಮನೆಗೆ ಬರ್ದಿರೋದಕ್ಕೆ ಶಿಕ್ಷೆ ಕೊಡೋದನ್ನ ಇದೇ ಮೊದಲು ನಾನು ನೋಡ್ತಾ ಇರೋದು. ನೋಡೋ, ನೀನು ಅವಳ ಪರ ವಹಿಸ್ಕೊಂಡು ಬರಬೇಡ. ಅವಳ ಜೊತೆ ನೀನು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೋ. ಸರಿ ಅಂಕಲ್, ನೀವೇನ್ ಶಿಕ್ಷೆ ಕೊಟ್ರು ನಾನು ಅದನ್ನ ಅನುಭವಿಸ್ತೀನಿ. ಆದ್ರೆ ನನ್ನಿಂದ ಚಿರುಗ್ ಮಾತ್ರ ಶಿಕ್ಷೆ ಕೊಡ್ಬೇಡಿ. ನಿಮಗ್ ಸಮಾಧಾನ ಆಗತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ. ಹೇಳಿ, ನಾನು ಏನ್ ಮಾಡ್ಬೇಕು ಹೇಳಿ? ನೀನಿವತ್ತು ನಮ್ಮ ಮನೇಲಿತ್ತು ನಮ್ಮ ಎಲ್ರ ಜೊತೆ ಊಟ ಮಾಡ್ಕೊಂಡು ಹೋಗ್ಬೇಕು. ಅದೇ ಅದೇ ನಿನಗೆ ಶಿಕ್ಷೆ. ಅಯ್ಯೋ ಹೋಗಿ ಅಂಕಲ್, ನೀವು ಶಿಕ್ಷೆ ಅಂದ ತಕ್ಷಣ ನಾನು ಎಷ್ಟು ಹೆದರ್ ಬಿಟ್ಟಿದ್ದೆ ಗೊತ್ತಾ? ಮತ್ತೆ ಅಂಕಲ್ ಅಂದ್ರೆ ಸುಮ್ಮನೆನಾ? ನೀನ್ ಮಾತ್ರ ಮನೆಗೆ ಬರದೆ ಆಟ ಆಡಿಸ್ಬೋದು, ನಾನು ಆಟ ಆಡಿಸುವಾಗಿಲ್ವಾ? ಹೇಗಿದ್ಯಾ ನೋಮಿ? ನಾನ್ ಚೆನ್ನಾಗಿದ್ದೀನಿ ಅಂಕಲ್. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ಮೇಲೆ ಹೀಗೆಲ್ಲ ಆಗಲ್ಲ. ನಿಮಗ್ ಮಾತ್ ಕೊಟ್ಟ ಹಾಗೆ ದಿನಕ್ಕೆ ಒಂದ್ಸರಿನಾದ್ರೂ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ.
ನೋಡಿದ್ರ ಅಪ್ಪ ಅದಕ್ಕೆ ಎಷ್ಟು ಒಳ್ಳೆಯವರು ಅಂತ ಸುಮ್ನೆ ನೀವೇ ಅವ್ರನ್ನ ಭಯ ಪಡಿಸಿದ್ರಿ. ಭಯ ಅಲ್ಲಮ್ಮ, ಅವಳನ್ನ ಪರೀಕ್ಷೆ ಮಾಡಿದೆ ಅಷ್ಟೇ. ಈಗಲೂ ನೋಡು, ದೊಡ್ಡವರೊಂದು ಎಷ್ಟು ಗೌರವ ಇದೆ. ನಾನು ಶಿಕ್ಷೆ ಕೊಡ್ತೀನಿ ಅಂದ್ರೆ ನಿಮಗೆ ಸಮಾಧಾನ ಆಗುತ್ತಾ ಅಂದ್ರೆ ಏನ್ ಬೇಕಾದ್ರೆ ಮಾಡಿ ಅಂತಿದ್ದಾಳೆ. ಇದಕ್ಕಿಂತ ಒಳ್ಳೆ ಗುಣ ಬೇಕೇನಮ್ಮ. ಈಗಿನ ಕಾಲದಲ್ಲಿ ದೊಡ್ಡವ್ರ ಮಾತು ಅಂದ್ರೆ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾರೆ. ಆದ್ರೆ ನಮ್ ನವಮಿ ಹಾಗಲ್ಲ. ಅದಕ್ಕೆ ತಾನೇ ಇವಳು ನನ್ನ ಮನೆಯ ಸೊಸೆಯಾಗಿ ಮಾಡ್ಕೊಳಕ್ ನಾನು ಒಪ್ಪಿದ್ದು. ಈಗ ಇವಳನ್ನ ಹೋಗ್ಲಿದ್ ಸಾಕು, ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬರ್ಲಾ? ಇಲ್ಲ ಬರೀ ಬಾಯಿ ಮಾತಲ್ಲಿ ಹಂಗೆ ಕಳಿಸ್ಬಿಡ್ತೀರಾ? ಅಂದ್ರೆ ನಿನ್ ತರ ಬರೀ ತಿಂಡಿ ಕೊಟ್ಟು ಕಳಿಸ್ತೀನಿ ಅನ್ಕೊಂಡಿದ್ಯಾ? ಆಗ್ಲೇ ಹೇಳಿದೆ ತಾನೆ ಇವತ್ತು ಅವಳು ನಮ್ ಜೊತೆ ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ. ಹೋಗು, ನನ್ನ ಸೊಸೆಗೆ ಇಷ್ಟವಾಗಿರೋ ಅಡಿಗೆ ಮಾಡು, ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಜೊತೆಗೆ ಇಷ್ಟು ದಿವಸ ಉಳಿಸ್ಕೊಂಡ್ರು ಪದಬಂಧ ಎಲ್ಲ ಮುಗಿಸ್ಕೊತೀನಿ. ಅಂಕಲ್, ಆಕ್ಚುಲಿ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ನಾನು ಬಂದೆ. ಮಾತಾಡ್ಬೋದಾ? ಏನಮ್ಮ ಇದು ಈಗ ಕೇಳ್ತಾ ಇದೀಯಾ? ನೀನ್ ಮಾತಾಡೋದು ಹೆಚ್ಚೋ ನಾನು ಕೇಳೋದು ಹೆಚ್ಚೋ? ಅದೇನ್ ಹೇಳಮ್ಮ. ಬಾ ಕೂತ್ಕೊಂಡ್ ಮಾತಾಡೋಣ ಬರ. ಹೇಳೋ ವಿಷಯ ಏನಾದ್ರು ಅವನ ಹತ್ರ ಇದೆಯಾ? ಸುಮ್ಮನೆ ತಮಾಷೆ ಮಾಡಿದೆ. ಅದೇನು ಹೇಳಮ್ಮ. ಅದೇ ಅಂಕಲ್, ನಾನೊಂದು ಪ್ರಾಜೆಕ್ಟ್ ವಿಷಯವಾಗಿ ಓಡಾಡ್ತಿದ್ದೀನಿ ಅಂತ ನಿಮಗೆ ಹೇಳಿದ್ನಲ್ಲ, ಅದು ಮುಗಿಯೋದಕ್ಕೆ ಸ್ವಲ್ಪ ದಿವಸ ಆಗುತ್ತೆ. ಅದಕ್ಕೆ ಅಲ್ಲಿವರೆಗೂ ಮದ್ವೆ. ಇವನು ಕರ್ಕೊಂಡು ಹೋಗ್ಲಿಲ್ಲ ಅಷ್ಟೇ. ಈಗ ನೀನ್ ಬಂದು ಹೀಗೆ ಹೇಳ್ತಾ ಇದ್ದಿ ಅಂದ್ರೆ ನಾನು ಏನು ಹೇಳಮ್ಮ. ನೋಡು ನವಮಿ, ಮೊದಲು ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ನೀನು ನಿನ್ನ ಪ್ರಾಜೆಕ್ಟ್ ಕಡೆ ಗಮನ ಕೊಡ್ಬೋದು. ನಾವು ಯಾವುದಕ್ಕೂ ತೊಂದರೆ ಮಾಡಲ್ಲ ನವಮಿ. ನೀವಿಬ್ರು ಮದ್ವೆ ಆಗ್ತೀರಾ ಅಂತ ನಾವು ಎಲ್ಲ ಕಡೆ ಹೇಳ್ಕೊಂಡು ಬಂದಿದೀವಿ. ಸ್ಥಳ ಆದ್ರೆ ಯಾಕೆ ಮದ್ವೆ ನಿಧಾನ ಆಯ್ತು ಅಂತ ಎಲ್ಲ ಕೇಳ್ತಾರೆ. ಅವ್ರಿಗೆಲ್ಲ ಏನಂತ ಉತ್ತರ ಕೊಡೋದು ಹೇಳು? ಹೌದು ಅದಕ್ಕೆ ಆಗ್ಲೇ ಎಂಗೇಜ್ಮೆಂಟಿಗೆ ಅಂತ ಅಪ್ಪ ಒಡವೆಗಳನ್ನ ತಂದಿಟ್ಟಿದ್ದಾರೆ. ನೀವ್ ಹೀಗೆ ಸಡನ್ ಆಗಿ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ? ನೋಡಿ, ನಿಮ್ ಸಮಸ್ಯೆ ನನಗೆ ಅರ್ಥ ಆಗತ್ತೆ. ಆದ್ರೆ ನಾನಿರೋ ಪರಿಸ್ಥಿತಿಲಿ ಈ ನಿರ್ಧಾರ ತಗೊಳ್ಳೇಬೇಕು. ಎಂಗೇಜ್ಮೆಂಟ್ ಆಗೋವರೆಗೂ ಒಂದ್ ಸಮಸ್ಯೆ ಆದ್ರೆ ಅದಾದ್ಮೇಲೆ ಇನ್ನೊಂದ್ ಸಮಸ್ಯೆ ಎದುರಾಗುತ್ತೆ. ಆಗ ಮದ್ವೆ ಆಗೋಂತ ಪ್ರಮೇಯ ಬಂದೇ ಬರುತ್ತೆ. ಅದ್ರಲ್ಲಿ ಏನಮ್ಮ ತಪ್ಪಿದೆ? ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆಗ್ಲೇಬೇಕು ತಾನೆ. ನನಗೆ ಯಾಕೋ ನೀನು ಮಾತಾಡೋದು ನೋಡಿದ್ರೆ ನನಗೇನೋ ನಿಮ್ ಇಬ್ಬರ ಮೇಲೆ ಅನುಮಾನ ಬರ್ತಾ ಇದೆ. ಅವನು ನನ್ಗೆ ಯಾಕೆ ಈಗಲೇ ಮದುವೆ ಅಂತಾನೆ, ನೀನ್ ನೋಡಿದ್ರೆ ಹೀಗೆ ಹೇಳ್ತಾ ಇದೀಯಾ. ನಿಮ್ಮಿಬ್ಬರ ಮನಸ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಇಲ್ಲ ಅಂಕಲ್, ಆ ಥರದ್ ಯಾವ ಉದ್ದೇಶನೂ ನನ್ನ ಮನ್ಸಲ್ಲಿಲ್ಲ. ಪಾಪ ಚಿರುಗೂ ಮದ್ವೆ ಬೇಗ ಆಗ್ಬೇಕು ಅಂತಾನೆ ಇಷ್ಟ. ಆದ್ರೆ ನಾನೇನೆ ಸ್ವಲ್ಪ ಮುಂದೆ ಹಾಕ್ತಿದ್ದೀನಿ ಅಷ್ಟೇ. ಅಲ್ಲಮ್ಮ, ಈ ರೀತಿ ಮದ್ವೆ ಮುಂದಕ್ಕೆ ಹಾಕ್ತಿರೋದು ನಿಮ್ ಮನೆಯವ್ರಿಗೆ ಗೊತ್ತಿದ್ಯಾ? ಅವ್ರು ಅದಕ್ಕೆ ಒಪ್ಕೊಂಡಿದಾರಾ? ಇಲ್ಲ ಆಂಟಿ, ಮೊದ್ಲು ನಿಮ್ಮ ಹತ್ರನೇ ಹೇಳ್ತಾ ಇದ್ದೀನಿ. ನೀವೇನ್ ಹೇಳ್ತಿರೋ ಆಗ ನೋಡ್ಕೊಂಡು ಆಮೇಲೆ ಅವ್ರ ಹತ್ರ ಮಾತಾಡೋಣ ಅಂತಿದ್ದೀನಿ. ಪ್ಲೀಸ್, ಇದು ನನ್ನ ರಿಕ್ವೆಸ್ಟ್. ನೀವೆಲ್ಲ ಇದಕ್ಕೆ ಒಪ್ಕೋಬೇಕು. ಅಲ್ಲಮ್ಮ, ಮದುವೆನೇ ಮುಂದಕ್ಕೆ ಹಾಕುವಂತ ಅದು ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ಯಮ್ಮ ನೀನು? ಮದುವೆ ದಿವಸನ ಎಕ್ಸಾಮ್ ಬರೆದು ಮದುವೆ ಆದವರು ನಮ್ ಕಣ್ ಮುಂದೆನೇ ಇದ್ದಾರೆ.
ಅಂಥದ್ರಲ್ಲಿ ಪ್ರಾಜೆಕ್ಟ್ಗೋಸ್ಕರ ನಿನ್ ಮದ್ವೆನೇ ಬೇಡ ಅಂತಿದ್ದೀಯ ಅಂದ್ರೆ ಅದು ಯಾವ ಪ್ರಾಜೆಕ್ಟ್ ಅಂತ ನಮಗೂ ತಿಳಿಬೇಕಲ್ವೇನಮ್ಮ? ಅದೇನು ಅಂತ ಹೇಳಮ್ಮ. ಅಂಕಲ್ ಅದು ಅದು ಯಾಕಮ್ಮ ಪ್ರಾಜೆಕ್ಟ್ ಯಾವುದು ಅಂತ ಹೇಳೋದಕ್ಕೆ ಇಷ್ಟೊಂದು ತಡಬಡಿಸ್ತಾ ಇದೀಯಾ? ಅಂದ್ರೆ ನೀನು ಇಲ್ಲಿವರೆಗೂ ಹೇಳಿ ಸುಳ್ಳ ಅಥವಾ ಯಾವ್ದಾದ್ರು ತುಂಬಾ ಡಿಫಿಕಲ್ಟ್ ಇರೋ ಪ್ರಾಜೆಕ್ಟ್ ಏನಾದ್ರು ಮಾಡ್ತಾ ಇದೀಯಾ? ಆದ್ರೆ ಆ ಥರ ಯಾವುದೂ ಇಲ್ಲ ಅಂಕಲ್. ನಿಜ ಹೇಳಬೇಕು ಅಂದ್ರೆ ನಾನು ಯಾವ ಪ್ರಾಜೆಕ್ಟು ಮಾಡ್ತಾ ಇಲ್ಲ. ಏನ್ ಹೇಳ್ತಾ ಇದೀಯ ನವಮಿ? ಅಲ್ಲ, ಇಷ್ಟೊತ್ವರೆಗೂ ಪ್ರಾಜೆಕ್ಟ್ ವಿಚಾರಕ್ಕೆ ಮದ್ವೆ ಬೇಡ ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಯಾವ ಪ್ರಾಜೆಕ್ಟು ಇಲ್ಲ ಅಂತ ಹೇಳ್ತಾ ಇದೀಯಾ? ಏ ಚಿರು, ಅದೇನು ಅಂತ ನೀನಾದ್ರೂ ಹೇಳೋ. ಅದನ್ನ ನಾನು ಹೇಳೋದಿಕ್ಕಾಗಲ್ಲ ಅಮ್ಮ, ಅದನ್ನ ಅವಳೇ ಹೇಳ್ಬೇಕು. ಯಾಕಂದ್ರೆ ಅದನ್ನ ಮಾಡೋಳೆ ಅವಳು. ನವಮಿ, ಯಾಕೆ ಎದುರ್ಕೋತಾ ಇದೀಯಾ? ಅದೇನು ಅಂತ ನೇರವಾಗಿ ಹೇಳ್ಬಿಡು. ತಪ್ಪಿದ್ರೆ ಬೇಡ ಅಂತಾರೆ, ಸರಿ ಇದ್ರೆ ಅವ್ರು ಒಪ್ಕೋತಾರೆ. ಹೌದಮ್ಮ, ನಾನು ಯಾವತ್ತೂ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ, ತಿಳ್ಕೊಳ್ಳೋದು ಇಲ್ಲ. ನೀನೇನಾದ್ರೂ ಮಾಡ್ತೀಯ ಅಂದ್ರೆ ಅದರಿಂದ ಏನೋ ಕಾರಣ ಇದೆ ಅಂತ ಅಂದಮೇಲೆ ಅದನ್ನ ನಾವು ಬೇಡ ಅನ್ನಕ್ಕಾಗತ್ತಾ? ಅದೇನಂತ ಹೇಳಮ್ಮ. ಅಂಕಲ್, ಅದು ನಾನು ನಮ್ಮಮ್ಮನ ಮದುವೆ ಮಾಡಬೇಕು ಅಂತಿದ್ದೀನಿ. ಏನಮ್ಮ, ಇನ್ನೊಂದ್ಸರಿ ಹೇಳು. ನನಗೆ ನೀನು ಹೇಳಿದ ಅರ್ಥನೇ ಆಗ್ತಾ ಇಲ್ಲ. ನಾನು ನಮ್ಮಮ್ಮನ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂಕಲ್. ಅವ್ರ ಮದುವೆ ಆಗೋವರೆಗೂ ನಾನು ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಈ ಟೈಮ್ ಕೇಳ್ತಾ ಇರೋದು ನಾನು ನಿಮ್ಮ ಹತ್ರ. ನೋಡಮ್ಮ, ನಿನ್ನ ಉದ್ದೇಶ ಏನೋ ಚೆನ್ನಾಗಿದೆ. ಹಾಗಂತ ಅವ್ರು ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದಾರ? ಇನ್ನೂ ಇಲ್ಲ ಅಂಕಲ್. ನಾನು ಎಷ್ಟೇ ಹೇಳಿದ್ರು ಅವ್ರು ಮತ್ತೆ ಮದುವೆ ಆಗೋದಕ್ಕೆ ಒಪ್ಕೋತಾ ಇಲ್ಲ. ಹಾಗಂತ ಸುಮ್ಮನೆ ಇರೋದಿಲ್ಲ. ಖಂಡಿತವಾಗ್ಲೂ ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಪಿಸ್ತೀನಿ. ಅದು ಸಾಧ್ಯ ಆಗಲ್ಲ ಬಿಡಮ್ಮ. ನಾನೀಗ ಹೇಳ್ತೀನಿ, ಬೇಸರ ಮಾಡ್ಕೋಬೇಡ. ಒಂದು ಹೆಣ್ಣು ಮದುವೆ ಆದ್ಮೇಲೆ ಮತ್ತೊಂದು ಮದುವೆ ಆಗೋದಕ್ಕೆ ಒಪ್ಪೋದಿಲ್ಲಮ್ಮ. ಯಾಕಂದ್ರೆ ಅವ್ರ ಮನಸ್ಥಿತಿ ಹಾಗಿರುತ್ತೆ. ಅಕಸ್ಮಾತ್ ಒಪ್ಕೊಂಡ್ರು ಈ ಸಮಾಜ ಒಪ್ಕೊಳ್ಳಲ್ಲಮ್ಮ. ಅದಕ್ಕೋಸ್ಕರ ನೀನು ದೊಡ್ಡ ಹೋರಾಟನೇ ಮಾಡ್ಬೇಕಾಗತ್ತೆ. ನಾನೆಲ್ಲದಕ್ಕೂ ರೆಡಿ ಇದ್ದೀನಿ ಅಂಕಲ್. ನಮ್ಮಮ್ಮನ್ಗೊಂದು ಒಳ್ಳೆ ಬಾಳ್ ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಇವತ್ತು ನಮ್ಮಮ್ಮ ಆ ಮನೆಯಲ್ಲಿ ನರ್ಕನೇ ಅನುಭವಿಸ್ತಾ ಇದ್ದಾರೆ. ಅದರಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕು. ಅದೆಲ್ಲ ಆಗ್ಬೇಕು ಅಂದ್ರೆ ಅವರು ಮತ್ತೊಂದು ಮದ್ವೆ ಆಗ್ಲೇಬೇಕು. ಅದ್ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂಕಲ್. ಹೌದಪ್ಪ, ಅವರಮ್ಮ ಅಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವ್ರು ಅನುಭವಿಸ್ತಾರಂತ ಕಷ್ಟ ನವಮಿ ಗೊತ್ತಿಲ್ಲ ಅಂದ್ಬಿಟ್ಟು ಇವಳ ಹತ್ರ ಕೂಡ ಏನು ಹೇಳ್ಕೊಂಡಿಲ್ಲ. ಆದ್ರೆ ಇವಳೆ ಎಲ್ಲಾನು ಕಣ್ಣಾರೆ ಕಂಡಿದ್ದಾಳೆ. ಅದೆಲ್ಲ ನೋಡಿನೇ ಇವಳು ಈ ನಿರ್ಧಾರ ಮಾಡಿರೋದು. ಇವಳಿಗೆ ಇವಾಗ ಸಹಾಯ ಮಾಡೋದು ನಮ್ಮೆಲ್ಲರೂ ಕರ್ತವ್ಯ ಅಲ್ವೇನಪ್ಪ? ಚೆನ್ನಾಗಿದೆ ಕಣೋ ನಿನ್ ಮಾತು. ಕಷ್ಟದಲ್ಲಿರೋರಿಗೆಲ್ಲ ಸಹಾಯ ಮಾಡೋದಕ್ಕೆ ನಮ್ಮ ಮನೆ ಏನು ಸಹಾಯವಾಣಿ ಸಂಸ್ಥೆ ಅನ್ಕೊಂಡಿದ್ದೀಯಾ? ನಾನು ಈ ವಿಷಯದಲ್ಲಿ ಏನು ಸಹಾಯ ಮಾಡೋಕ್ಕಾಗೋದಿಲ್ಲ.